ಶಾಂತಿ ಸೌಹಾರ್ದತೆಯಿಂದ ನಾವು ಹೋಗಬೇಕು ಅಂತ ಅದಕ್ಕೆ ಪೂರ್ವಕವಾಗಿ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಉದ್ದೇಶ ಇತ್ತು ಇಲ್ಲಿಂದ ಒಂದು ಪಾದಯಾತ್ರೆ ಬಂದು ಟಿ ಬಿ ವೃತ್ತವನ್ನು ಎಲ್ಲಿದೆ ಮಾಡೋಣ ಅಂತ. ಇಲಾಖೆಯವರು ಅದಕ್ಕೆ ಅನುಮತಿಸ್ತಾ ಇಲ್ಲ. ಹಾಗಾಗಿ ಬೇಸರ ಇದೆ. ಆದರೂ ಅದ್ರ ಜೊತೆ ಕೋಆಪ್ರೇಟ್ ಮಾಡಬೇಕು ಅಂತ ನಮ್ಮೆಲ್ಲ ಜನಪರ ಸಂಘಟನೆಲ್ಲ ಸೇರಿ ಮಾತಾಡ್ಕೊಂಡು ಇಲ್ಲೇ ನಡಿಗೆ ಮಾಡೋಣ, ಇದು ನಮ್ಮ ನೆಲೆ ಅಲ್ವಾ, ಇಲ್ಲಿಂದ ಶಾಂತಿ ಸಂದೇಶ ಸಾರೋಣ ಅಂತೇಳಿ ನಾವು ಮಾಡಿದ್ದೀವಿ. ಇದರಲ್ಲಿ ಬೇರೆ ಉದ್ದೇಶ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಮುಖಂಡರುಗಳ ಧ್ಯೇಯವಾಕ್ಯಗಳನ್ನ ಘೋಷಣೆಗಳನ್ನ ನೀವೆಲ್ಲ ಕೇಳಿದರೆ ನಮ್ಮೆಲ್ಲರ ಉದ್ದೇಶ ಒಂದೇ, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು. ಈಗೆಲ್ಲ ಜನಪರ ಸಂಘಟನೆಗಳು ನೋಡಿ, ನಮ್ಮ ಮಹಿಳಾ ಸಹೋದರರು ಎಷ್ಟು ಜನ ಬಂದಿದ್ದಾರೆ, ಎಲ್ಲ ಸಂಘಟನೆಗಳು ಎಷ್ಟು ಜನ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ನಾನು ಅನ್ಕೋತೀನಿ, ಈ ಕೆಲವರು ಒತ್ತಡದ ನಡುವೆ ಬಂದವರು ನಮ್ಮ ಜನಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳೋರು ಕಡಿಮೆ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬೊಬ್ಬರು ಕೂಡ ಇಲ್ಲಿ ಸಮಾಜದಲ್ಲಿ 100 ಜನ ಇದ್ದಂಗೆ ಏನು ಗ್ಯಾದರ್ ಆಗಿದ್ದೀವಿ, ಒಬ್ಬೊಬ್ಬರು 100 ಮಂದಿಗೆ ಸಮ. ಹಾಗಾಗಿ ನಮ್ಮ ಉದ್ದೇಶ ಒಂದೇ, ಶಾಂತಿ ಸೌಹಾರ್ದ ಕಡೆಗೆ. ಮದ್ದೂರು ಮಂಡ್ಯ ಜಿಲ್ಲೆಯಲ್ಲಿ ಈ ಕೋಮುವಾದ ಶಕ್ತಿಗಳಿಗೆ ನಾವು ಮತ್ತೆ ಜಯ ಕೊಡಬಾರದು ಉದ್ದೇಶದಿಂದ ಮಾಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಕೂಡ ತಮ್ಮಗೆಲ್ಲರ ಸಹಕಾರ ಜೊತೆಯಲ್ಲಿ ಈ ಹೆಜ್ಜೆ ಆಗ್ತಾ ಇದ್ದೀವಿ. ಜೈ ಜೈ ಬಸವಣ್ಣ. ಈಗ ಮದ್ದೂರಿನ ಜನ ಮದ್ದೂರಿನೊಳಗಡೆ, ಮಂಡ್ಯ ಜನ ಮದ್ದೂರಿನೊಳಗಡೆ ಸೌಹಾರ್ದ ನಡಿಗೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಆದ್ರೆ ಇದೇ ಪೊಲೀಸ್ ಇಲಾಖೆಗೆ, ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ? ಯತ್ನಾಳ್ ಇಲ್ಲಿಗೆ ಬರ್ತಾರೆ ದ್ವೇಷ ಭಾಷಣ ಮಾಡ್ಲಿಕ್ಕೆ, ಆರ್ ಅಶೋಕ್ ಬರ್ತಾರೆ ದ್ವೇಷ ಭಾಷಣ ಮಾಡ್ಲಿಕ್ಕೆ ಅನ್ನುವಂಥದ್ದು ಏನ್ ಹೇಳ್ತೀರಿ? ಈಗ ಗಲಭೆ ಆದ ನಂತರದಲ್ಲಿ ಮದ್ದೂರಿನಲ್ಲಿ ಪರಿಸ್ಥಿತಿಯನ್ನು ತಹಬದಿಗೆ ತರಲಿಕ್ಕೆ ಪೊಲೀಸ್ನವ್ರು ಏನು ಕೆಲಸ ಮಾಡಿದ್ದಾರೆ ಅದನ್ನ ನಾವು ಈಗಾಗಲೇ ಸ್ವಾಗತಿಸಿದ್ದೀವಿ, ಅಭಿನಂದನೆಗಳನ್ನು ತಿಳಿಸಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯ, ಗುಪ್ತಚರ ಇಲಾಖೆ ವೈಫಲ್ಯ ಮತ್ತು ರಾಜ್ಯ ಸರ್ಕಾರ ಕೋಮುವಾದಿಗಳ ಜೊತೆ ಆಡ್ತಾ ಇರ್ತಕ್ಕಂಥ ಆಟ, ಸಾಫ್ಟ್ ಕಾರ್ನರ್ ಟುವರ್ಡ್ಸ್ ಕಮ್ಯುನಲಿಸಮ್, ಇದು ಕೋಮುವಾದಿಗಳನ್ನ ಈ ಮಟ್ಟಕ್ಕೆ ಆಟ ಆಡ್ಲಿಕ್ಕೆ ಬಿಟ್ಟಿದೆ. ಅವರು ಯತ್ನಾಳನ್ನು ಬಿಡ್ತಾರೆ, ಸಿ ಟಿ ರವಿ ಅವ್ರನ್ನ ಬಿಡ್ತಾರೆ, ಪ್ರತಾಪ್ ಸಿಂಹನ ಬಿಡ್ತಾರೆ. ಆದರೆ ಶಾಂತಿಯನ್ನು ಬಯಸ್ತಕ್ಕಂಥ ನಮ್ಮನ್ನು, ನಾಗರಿಕರನ್ನ ಬಿಡ್ಲಿಕ್ಕೆ ನಿರಾಕರಿಸ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಗೆ ಕ್ರಿಮಿನಲ್ಗಳು ಯಾರು, ಸಜ್ಜನರು ಯಾರು ಅಂತ ಹೇಳ್ತಕ್ಕಂಥ ವ್ಯತ್ಯಾಸವೇ ಗೊತ್ತಿಲ್ಲದೆ ಇರತಕ್ಕಂಥ ಅಜ್ಞಾನದಲ್ಲಿ ವರ್ತಿಸ್ತಾ ಇದೆ. ಇದು ನಾವು ಖಂಡಿಸ್ತೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸಲ್ಲ. ನಾವು ಸೌಹಾರ್ದ ಕೂಟಗಳನ್ನು ಮಾಡ್ತೀವಿ, ಸೌಹಾರ್ದ ಜಾತ್ರೆಗಳನ್ನು ಮಾಡ್ತೀವಿ, ಸೌಹಾರ್ದ ಸಮಾರಂಭಗಳನ್ನು ಮಾಡ್ತೀವಿ. ನಮ್ಮ ಜೊತೆ ಇಲಾಖೆ ಕೂಡ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡ್ತೀವಿ. ಎರಡನೇದಾಗಿ, ಮದ್ದೂರಿನ ಗಡಿಯೊಳಗಡೆ ಇರತಕ್ಕಂಥ ಯಾವುದೇ ನೆಲ ಮದ್ದೂರಿನ ನೆಲ, TAPSM ಆವರಣನೂ ಕೂಡ ಮದ್ದೂರಿನ ನೆಲ. ಪೊಲೀಸ್ ಇಲಾಖೆ ನಮಗೆ ನಿರ್ಬಂಧವನ್ನು ವಿಧಿಸಿದ್ರು ಕೂಡ ನಾವು ಮದ್ದೂರಿನ ನೆಲದಲ್ಲೇ ನಡಿಗೆಯನ್ನು ನಡೆದು ಸೌಹಾರ್ದತೆಯನ್ನು ಸಾರಿದ್ದೀವಿ. ಹಾಗಾಗಿ ಮದ್ದೂರಿನ ನೆಲದಲ್ಲಿ ನಾವು ಸೌಹಾರ್ದತೆಯನ್ನು ಸಾರಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಪೊಲೀಸ್ನವರು ಎಷ್ಟೇ ನಿರ್ಬಂಧಗಳನ್ನು ಹೇರಿದ್ರು ಕೂಡ ಅವರು ನಮ್ಮ ನಡಿಗೆಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಸರ್, ಈಗ ಮದ್ದೂರು ಅನ್ನುವಂಥದ್ದು ಎಲ್ಲ ಜನಪರ ಸಂಘಟನೆಗಳು ಬಹಳ ಶಕ್ತಿಯುತವಾಗಿರುವಂತಹ ಜಾಗ, ಇಡೀ ಮಂಡ್ಯ ಜಿಲ್ಲೆ. ಇಂಥದ್ರೊಳಗಡೆ ಕೋಮು ಶಕ್ತಿಗಳು ಜಾಗ ಮಾಡ್ಕೊಳ್ತಾ ಇದ್ದಾರೆ. ಇಡೀ ಮಂಡ್ಯವನ್ನ ಒತ್ತು ಹೊರಿಸಲಿಕ್ಕೆ ಈಗ ಹನುಮಾನ್ ಧ್ವಜ ಆಯಿತು, ಈಗ ಈ ಘಟನೆ. ಸೊ ಇದೆಲ್ಲವನ್ನು ನೋಡ್ತಾ ಇರುವಾಗ ಜನಪರ ಸಂಘಟನೆಗಳ ಫೇಲ್ಯೂರ್ ಇದೆಯಾ, ಅಥವಾ ಕೋಮುವಾದಿ ಶಕ್ತಿಗಳು ಮಂಡ್ಯದಲ್ಲಿ ಇಷ್ಟರ ಮಟ್ಟಿಗೆ ಆಟ ಆಡಲಿಕ್ಕೆ ಏನು ಅವಕಾಶ ಆಗಿದೆ, ಯಾವ ರೀತಿ ಸಮಸ್ಯೆ ಆಗಿದೆ? ಸರ್ಕಾರಗಳ ಅಥವಾ ಜನಪರ ಸಂಘಟನೆಗಳ ವೀಕ್ ಆಗಿದೆಯಾ? ಏನು ಸಮಾಚಾರ ಸರ್? ಮಂಡ್ಯ ಜಿಲ್ಲೆಯಲ್ಲಿ ಮೊದಲಿಗೆ ಶ್ರೀರಂಗಪಟ್ಟಣವನ್ನು ಕೋಮು ಶಕ್ತಿ ಬಳಸ್ಕೋದು, ಅದಕ್ಕೆ ಅವಕಾಶ ಕೊಟ್ಟುತ್ತೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರದ ವೈಫಲ್ಯದಿಂದ ಶ್ರೀರಂಗಪಟ್ಟಣ ಆಯಿತು, ನಾಗಮಂಗಲ ಆಯಿತು, ಕೆರಗೋಡ ಆಯಿತು, ಈಗ ಅಂತಿಮ ಮದ್ದೂರಿಗೆ ಬಂದಿದ್ದಾರೆ. ಇಲ್ಲಿ ಜನಪರ ಶಕ್ತಿಗಳು, ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿನ ಶಕ್ತಿಯುತವಾಗಿರೋದ್ರಿಂದನೇ ಅವರ ಬೇಳೆಕಾಳಿಲಿ ಬೇಯಿಸಕ್ಕೆ ಸಾಧ್ಯ ಇಲ್ಲ. ನಾವು ಬಿಡೋದೂ ಇಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ವಿಶ್ವಮಾನವ ಕುವೆಂಪುರವರು ನಡೆದಾಡುವಂಥ ಊರು. ಎಚ್ ಕೆ ವೀರಣ್ಣಗೌಡರು ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿ ಇಲ್ಲಿ ಯಶಸ್ವಿಯಾದಂಥ ಮದ್ದೂರು. ಸನ್ಮಾನ್ಯ SM ಕೃಷ್ಣರವರು ಮತ್ಸದಿಗಳು, ಜ್ಞಾನವಂತರು. ಇವತ್ತು ಮದ್ದೂರಿನ ರಾಮ ರಹೀಮ ನಗರ ಅಂತ ಹೇಳಿ ಇವತ್ತು ಸೌಹಾರ್ದತೆಯಿಂದ ಕಾಪಾಡಿದಂಥ ಪ್ರಮುಖ ನೇತಾರು SM ಕೃಷ್ಣವರು, ಸನ್ಮಾನ್ಯ SM ಕೃಷ್ಣವರು. ಅವರ ಹಾದಿಯಲ್ಲೇ ಇವತ್ತು ಇಲ್ಲಿವರೆಗೂ ಕೂಡ ಇಲ್ಲಿ ರಾಮ ರಹೀಮ ನಗರದಲ್ಲಿ ಸೌಹಾರ್ದತೆ ಇತ್ತು. ಕೆಲವು ಕಿಡಿಗೇಡಿಗಳು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಕುಮ್ಮಕ್ಕಿನಿಂದ ಇವತ್ತು ಬೆಂಕಿ ಹಚ್ಚಿದ್ದಾರೆ. ಇದನ್ನು ಮದ್ದೂರು ಮಂಡ್ಯ ಜಿಲ್ಲೆಯ ಪೊಲೀಸ್ ಇಲಾಖೆ ಅದು ಆರಿಸಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಇವತ್ತು ನಿಮ್ಮ ಮೂಲಕ ನಾವು ಒಂದು ಸಂದೇಶವನ್ನು ಕೊಡ್ತೇವೆ. ನಾವು ಮದ್ದೂರಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ನಾವು ಪಣ ತೊಡ್ತೇವೆ. ಇನ್ನೆಂದೂ ಕೂಡ ಬೇರೆ ಬೇರೆ ಮತೀಯ ಶಕ್ತಿಗಳು, ಧರ್ಮಾಂಧ ಶಕ್ತಿಗಳು ಇಲ್ಲಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ನಮ್ಮ ಉದ್ದೇಶ ಈಡೇರಿದೆ.
ಇವತ್ತು ಮದ್ದೂರು ನೆಲದಲ್ಲಿ ನಾವು ಶಾಂತಿ ಸಂವರ್ಧನೆಯನ್ನು ಹಾಕಿದ್ದೇವೆ. ಇದು ಸ್ಪಷ್ಟ ಸಂದೇಶವನ್ನು ಕೊಡ್ತೀವಿ. ಎಷ್ಟೇ ಪೊಲೀಸ್ ಇಲಾಖೆ ಸರ್ಕಾರ ನಮಗೆ ನಿರ್ಬಂಧ ಹೇಳಿದ್ರು ಕೂಡ ಕೋಮುವಾದಿ ಶಕ್ತಿಗಳಿಗೆ ಇಲ್ಲಿ ನೆಲೆ ಬಿಡೋದಿಲ್ಲ. ಇದು ಸದಾ ಸಿದ್ಧ.